ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ನಾನು ನನ್ನ ಡೇನ ಒಂದು ಗ್ಲಾಸು ಬಿಸಿನೀರು ಕುಡ್ದು ಹಾಗೆ ಫ್ರೆಶ್ ಆಗಿ ವಾಕ್ ಹೋಗ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಸೈಕ್ಲಿಂಗ್ ಮಾಡಿಕೊಂಡು ಪುಷಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಒಳ್ಳೆ ನೇಚರಲ್ಲಿ ಒಂದು ರೌಂಡ್ ಮೆಡಿಟೇಷನ್ ಮಾಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು. ಇನ್ನೂ ಮಲಗಿದಾರಲ್ಲ ಅಂತ ಸರಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹಾಲು ಕಾಯೋಕೆ ಇಟ್ಬಿಟ್ಟು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡೆ. ಹಾಗೆ ತೊಳಿಬೇಕಾದಂಥ ಪಾತ್ರೆನೆಲ್ಲ ಸಿಂಕ್ ಹಾಕ್ಕೊಂಡು ಶೆಲ್ಫಿಗೆ ನೀರು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಹಾಲು ಕಾಯ್ದಿತ್ತು. ಸರಿ ಅಂತ ಗ್ಲಾಸಿಗೆ ಹಾಲು ಪೌಡರು, ಸಕ್ಕರೆ, ಹಾಲು ಎಲ್ಲ ಆ್ಯಡ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂತ ನಾನು ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ ಕುಕ್ಕರ್ನ ರೆಡಿ ಮಾಡಿಕೊಂಡು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಬಿಸ್ಕೆಟ್ ಜೊತೆಗೆ ಹಾಲನ್ನ ಕುಡಿಯೋಣ ಅಂತ ತೊಗೊಬಂದು ಬಿಸ್ಕೆಟ್ನ ಹಾಲು ಜೊತೆ ಹಚ್ಕೊಂಡು ತಿಂದ್ಕೊಂಡೆ. ಅಷ್ಟೊತ್ತಿಗಾಗಲೇ ಅನ್ನ ರೆಡಿಯಾಗಿತ್ತು. ಸರಿ ಅಂತ ಪುಳಿಯೋಗರೆಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಅದರಲ್ಲಿ ಇರೋದಕ್ಕಿಂತ ಸ್ವಲ್ಪ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಅವರು ಎದ್ದರು. ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಅವರು ಕೆಲಸಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಬೆಡ್ಶೀಟೆಲ್ಲ ಮಡಚಿ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅವರೇ ಪುಳಿಯೋಗರೆನ ಕಲಿಸ್ಕೊತಾ ಇದ್ರು. ಪ್ಲೇಟೆಲ್ಲ ತೊಳೆಯೋಕ್ಕಿದ್ದರಿಂದ ಅವರೇ ತೊಳ್ಕೊಂಡು ನಾನು ನನ್ನ ಬೌಲ್ನ ತೊಳ್ಕೊಟ್ಟೆ. ನನಗೂ ಸರ್ವ್ ಮಾಡಿಕೊಟ್ರು. ಇಬ್ಬರು ಜೊತೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾತಾಡಿಕೊಂಡು ತಿಂದ್ವಿ. ತಿಂಡಿ ಕೈ ತೊಳ್ಕೊಂಡು ನಾನು ಹುಷಾರಿಲ್ಲದ ಕಾರಣ ಬಿಸಿನೀರು ಕುಡಿದೆ. ಅವರು ಕೆಲ್ಸಕ್ಕೆ ಹೊರಟ್ರು. ಅವ್ರಿಗೊಂದು ಬಾಯ್ ಹೇಳ್ಬಿಟ್ಟು ಮಾತ್ರೆ ನುಂಗು ಮರಿಬೇಡ ಅಂತ ಜ್ಞಾಪಿಸ್ಬಿಟ್ಟು ಹೊರಟರು. ಸರಿ ಅಂತ ಅಂದ್ಬಿಟ್ಟು ನಾನು ಮಾತ್ರೆ ನುಂಗಿ ಮಲ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಎದ್ದು ಮತ್ತೆ ಅಡುಗೆ ಮನೇಲಿದ್ದಂಥ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಸಿಂಕಲ್ಲಿದ್ದಿದ್ದ ಪಾತ್ರೆನೆಲ್ಲ ತೊಳೆದು ಜೋಡಿಸ್ಕೊಂಡು ಇನ್ನೊಂದು ಸತಿ ನೀಟಾಗಿ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡು ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ ಅಂತ ನೇಲ್ ಪಾಲಿಷ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ನಾರ್ಮಲಾಗಿ ರೆಡಿ ಆಗೋ ರೀತಿ ರೆಡಿ ಆದೆ. ರೆಡಿಯಾಗಿ ಹಾಗೆ ಕುಂಕುಮನೂ ಇಟ್ಕೊಂಡೆ. ಹಾಗೆ ಹೊರಗಡೆ ಬಂದು ನೀಟಾಗಿ ತಲೆ ಬಾಚಿಕೊಂಡು ಜಡೆ ಎಲ್ಲ ಹಾಕ್ಕೊಂಡೆ. ಜಡೆ ಹಾಕ್ಕೊಂಡು ಬಂದು ಹಾಗೆ ಮಧ್ಯಾಹ್ನ ತೊಳೆದಿದ್ದಂಥ ಪಾತ್ರೆ ಇತ್ತು, ಅದನ್ನೆಲ್ಲ ನೀಟಾಗಿ ಶೆಲ್ಫ್ಗೆ ಜೋಡಿಸ್ತಾ ಇದ್ದೆ. ಹಾಗೆ ಕುಡಿಯೋದಕ್ಕೆ ನೀರು ಬಿಸಿನೀರು ಇಟ್ಕೊಂಡು ಕಾಯಿಸ್ಕೊಂಡು ಅದನ್ನು ಫ್ಲಾಸ್ಕ್ ಹಾಕ್ಕೊಂಡು ರಾತ್ರಿ ಊಟಕ್ಕೆ ಕಾಳು ನೆನೆಸ್ಕೊತಾ ಇದ್ದೆ. ಕಾಳನ್ನ ತೊಳೆದು ನೆನೆಯಕ್ಕೆ ಹಾಕೋಣ ಅಂತ ನೆನೆಯಕ್ಕಿಟ್ಟೆ. ಹಾಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಲೈಟ್ ಹಾಕ್ಕೊಂಡು ಕೈ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ದೇವರಿಂದ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ಸರಿ ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಟಿದ್ದ ಕಾಳನ್ನ ಬೇಯಕ್ಕಿಟ್ಟು ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಕಾಳು ಬೇಯ್ತು. ಅಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು. ಸರಿ ಹಾಗೆ ಕ್ಯಾಂಡಲ್ ಹಚ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಕರೆಂಟ್ ಬಂತು. ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಇಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಾನು ಕೋಲ್ಡ್ ಆಗಿದ್ದರಿಂದ ಹಣೆಗೆಲ್ಲ ವಿಕ್ಸ್ ಹಚ್ಕೊಂಡು ಹಾಗೆ ಟಿ ವಿ ನೋಡಿಕೊಂಡು ಇಬ್ಬರು ಮಾತಾಡಿಕೊಂಡು ಮಲ್ತ್ಕೊಂಡ್ವಿ. ಇದು ನನ್ನ ಇವತ್ತಿನ ದಿನ ಆಗಿತ್ತು. ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.